ತಮಗೆಲ್ಲರಿಗೂ ಶಾಂತಿಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು, ಇದೇ ನನ್ನ ಇಷ್ಟ ಪ್ರಭು ಶುದ್ಧಾತ್ಮನೇ ನಿಜ ಭಗವಾನನು. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ ಪಂಚಪ್ರಮೇಷ್ಠಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಿನವಾನಿ ದ್ವಾದಶಾಂಗ ಶ್ರುತದೇವಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಮೋಕ್ಷದಾತ ಆತ್ಮ ನಿಜಾತ್ಮ ದೇವನಿಗೆ ಪಾದದಿಂದೆತ್ತಿವರೆಗೆ ನಮಸ್ಕರಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಶರೀರ ಸ್ಕ್ಯಾನ್ ಮಾಡಿ, ನಿಮ್ಮ ಮನಸ್ಸನ್ನು ಎಲ್ಲ ಕಡೆಗೂ ಪಾದದಿಂದ ನೆತ್ತಿವರೆಗೆ ಓಡಾಡಿಸುತ್ತಾ ನಿಮ್ಮ ಶರೀರವನ್ನು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡುವಾಗ ಕೇವಲ ಆತ್ಮ ಶರೀರ ಒಂದೇ ಸ್ಕ್ಯಾನ್ ಆಗತ್ತೆ, ಸಂವೇದನೆ ಆಗತ್ತೆ, ಜಡ ಶರೀರ ಅಲ್ಲ. ಆದರೆ ಆತ್ಮ ಸ್ಕ್ಯಾನ್ ಆದಾಗ, ಆತ್ಮ ಸಂವೇದನೆ ಆಗುತ್ತಿರುವಾಗ ಅಲ್ಲಿ ಶರೀರದಲ್ಲಿ ಕಾರ್ಯಕಾರಣ ಸಂಬಂಧದಿಂದ, ಅಲ್ಲಿ ಶರೀರದಲ್ಲಿಯೂ ಕೂಡ ಆರೋಗ್ಯ, ಶರೀರದಲ್ಲಿಯೂ ಕೂಡ ಸುಖಾನುಭೂತಿ, ಅಂದರೆ ಶರೀರವೂ ಕೂಡ ನಿರೋಗವಾಗತ್ತೆ. ನಿಜಕ್ಕೂ ರೋಗ ಇರುವುದು ಆತ್ಮನಿಗೆ, ಶರೀರಕ್ಕಲ್ಲ. ಶರೀರ ಜಡ ವಸ್ತು. ಆದರೂ ಕೂಡ ಆತ್ಮ ಪವಿತ್ರನಾದಾಗ ಶರೀರವೂ ಕೂಡ ಪವಿತ್ರವಾಗತ್ತೆ, ಒಳ್ಳೆಯದಾಗತ್ತೆ. ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ವಿಚಾರ ಚಿಂತೆ ಇಲ್ಲ.
ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಸಂವೇದನೆ ಎಲ್ಲ ಜೀವಗಳಿಗಾಗತ್ತೆ. ನಾನು ಎಂಬ ಸಂವೇದನಾ ಅರಿವು ಎಲ್ಲ ಜೀವಗಳಿಗೆ ನಿಗೋಧದಿಂದ ಸಿದ್ಧರವರೆಗೆ ಎಲ್ಲರಿಗೂ ಅವರವರ ಆತ್ಮ ಪ್ರದೇಶಗಳಲ್ಲಿ ನಾನು ಎಂಬ ಅರಿವು ಸಂವೇದನೆ ಆಗ್ತಾ ಇದೆ. ಎಲ್ಲ ಶರೀರಧಾರಿಗಳಿಗೂ ಕೂಡ ಅವರವರ ಶರೀರದಲ್ಲಿ ನಾನು ಎಂಬ ಅರಿವು ಸಂವೇದನೆ ಫೀಲಿಂಗ್ ಆಗ್ತಾ ಇದೆ. ಅದೇ ಫೀಲಿಂಗ್ ಅರಿವು ಸಂವೇದನೆ, ನಾನೆಂಬ ಫೀಲಿಂಗ್ ಅರಿವು ಸಂವೇದನೆ, ಅದೇ ಆತ್ಮ. ಅದು ಶವದಲ್ಲಿ, ಹೆಣದಲ್ಲಿ, ಜಡ ಪದಾರ್ಥಗಳಲ್ಲಿರುವುದಿಲ್ಲ. ನಮ್ಮ ಸಂವೇದನೆ ನಮ್ಮಲ್ಲಾಗತ್ತೆ, ನಿಮ್ಮ ಸಂವೇದನೆ ನಿಮ್ಮಲ್ಲಾಗತ್ತೆ. ನಾನು ಎಂಬ ಅರಿವು ನಾನು ಎಂಬ ಅರಿವು ನನ್ನಲ್ಲಾಗತ್ತೆ, ನಿಮ್ಮ ನಾನು ಎಂಬ ಅರಿವು ನಿಮ್ಮಲ್ಲಿ ಆಗತ್ತೆ. ಅದೇ ಶುದ್ಧಾತ್ಮ. ಪ್ರತಿಯೊಂದು ಆತ್ಮ ಸ್ವತಂತ್ರವಾಗಿದೆ. ಯಾವ ಆತ್ಮನೂ ಯಾವ ಆತ್ಮನ ಅಧೀನದಲ್ಲಿಲ್ಲ. ಯಾವ ಆತ್ಮನೂ ಕೂಡ ಪರಮಾತ್ಮನ ಅಧೀನದಲ್ಲಿಲ್ಲ. ಪ್ರತಿಯೊಂದು ಜೀವ ಪರಮಾತ್ಮವಾಗಿದೆ. ಆದ್ದರಿಂದ ನಾನು ಪರಮಾತ್ಮನಿದ್ದೇನೆ ಮೊದಲು ಈ ನಿರ್ಣಯ ಮಾಡಬೇಕು ನಾವೆಲ್ಲರೂ. ಮೋಕ್ಷಾಭಿಲಾಷಿಗಳು, ಆತ್ಮ ಧ್ಯಾನಾಭಿಲಾಷಿಗಳು, ನಾನು ಶುದ್ಧಾತ್ಮನಿದ್ದೇನೆ, ನಾನು ಪರಮಾತ್ಮನಿದ್ದೇನೆ, ನಾನು ಪರಮಾತ್ಮನಿದ್ದೇನೆಂಬ ನಿರ್ಣಯ, ವಿಶ್ವಾಸ, ತಿಳುವಳಿಕೆ ಮೊದಲು ಮಾಡಬೇಕು. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಸಂವೇದನೆ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಆತ್ಮನ ಭಕ್ತಿ, ಆತ್ಮನ ಇಚ್ಛೆ. ನನಗೆ ಯಾವ ಇಚ್ಛೆ ಇಲ್ಲ, ನನಗೆ ಕೇವಲ ಆತ್ಮ ಬೇಕು. ನನಗೆ ಆತ್ಮ ಧ್ಯಾನ ಒಂದೇ ಸಾಕು. ಆತ್ಮನಲ್ಲಿ ಲೀನವಾಗುವುದೊಂದೇ ಸಾಕು. ನನಗೆ ಆತ್ಮನ ಅನುಭವ, ಸುಖ, ಶಾಂತಿ, ನೆಮ್ಮದಿ ಒಂದೇ ಸಾಕು. ನನಗಿನ್ನೇನು ಬೇಡ. ಪರರಲ್ಲಿ ಸುಖ ಇಲ್ಲ, ನನ್ನಲ್ಲಿ ಸುಖವಿದೆ. ನನ್ನ ಸುಖ ನನ್ನಲ್ಲಿದೆ. ನನ್ನ ಸುಖ ಪರರಿಂದ ಬರುವುದಿಲ್ಲ. ನನ್ನ ಸುಖ ನನ್ನಲ್ಲಿ, ನನ್ನಿಂದ ನನಗಾಗಿ, ನನ್ನೊಳಗೆ ನನಗಾಗಿ ನನ್ನ ಸುಖ ಬರುತ್ತೆ. ನನಗೆ ಯಾವ ಪುಣ್ಯ ಪಾಪದ ಫಲ ಬೇಡ. ನನಗೆ ಯಾವ ಮೋಕ್ಷ ಸುಖವೂ ಬೇಡ. ಯಾಕಂದರೆ ಸುಖ ನನ್ನೊಳಗೆ ನನ್ನಲ್ಲಿ ನನ್ನಲ್ಲಿದೆ. ಹಾಗಾಗಿ ನನಗೆ ಆತ್ಮ ಬೇಕು. ಸಂಸಾರ ಸುಖ ಮತ್ತು ಮೋಕ್ಷ ಸುಖಗಳಿಗೆ ಮೂಲ ಕಾರಣ ಶುದ್ಧಾತ್ಮ. ನನಗೆ ಶುದ್ಧಾತ್ಮ ಬೇಕು. ನನಗೆ ಯಾವ ಸಂಸಾರ ಮೋಕ್ಷ ಸುಖವೂ ಬೇಡ. ನನಗೆ ಯಾವ ಅರಹಂತ ಪದವಿ, ಸಿದ್ಧ ಪದವಿ, ಆಚಾರ್ಯ ಪದವಿ ಯಾವುದೂ ಬೇಡ. ನನಗೆ ಯಾವ ಸುಖ ಸಂಪತ್ತಿಗಳು ಬೇಡ. ಸಾಂಸಾರಿಕ ಸ್ವರ್ಗ ಸುಖವೂ ಬೇಡ. ನನಗೆ ಕೇವಲ ಆತ್ಮ ಬೇಕು, ಆತ್ಮ ಬೇಕು, ಆತ್ಮ ಬೇಕು, ಇನ್ನೇನು ಬೇಡ. ಈ ರೀತಿಯ ಮನಸ್ಸು, ವಿಚಾರ, ಶ್ರದ್ಧೆ, ನಂಬಿಕೆ ಉಳ್ಳವರು ಅವರೇ ನಿಜವಾದ ಭವ್ಯರು. ಬೆಳಗ್ಗಿನಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ನಮ್ಮ ಉಪಯೋಗ, ನಮ್ಮ ಮನಸ್ಸನ್ನು, ನಮ್ಮ ಜ್ಞಾನೋಪಯೋಗವನ್ನು ಪಾದದಿಂದ ನೆತ್ತಿವರೆಗೆ ನಮ್ಮ ಅಸಂಖ್ಯಾತ ಪ್ರದೇಶ ನಾನೆಂಬ ಅರಿವು ಅಸ್ತಿತ್ವದ ಮೇಲೆ ಓಡಾಡಿಸ್ತಾ ಇರಬೇಕು. ಇಂತಹ ವ್ಯಕ್ತಿ ನಿಜವಾದ ಭವ್ಯ. ಅವರು ಇಲ್ಲಿಂದ ಸ್ವರ್ಗ, ಸ್ವರ್ಗದಿಂದ ಬೇರೆ
ಖಂಡಕ್ಕೆ ಹೋಗಿ ಮ್ಲೇಚ್ಛ ಭರತ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಖಂಡಕ್ಕೆ ಹೋಗಿ ಅಲ್ಲಿ ಪುರುಷ ಮುನಿಯಾಗಿ ಮುಕ್ತಿಗೆ ಹೋಗ್ತಾರೆ. ಇದು ಆಗಮ ಜಿನವಾಕ್ಯ. ಭಕ್ತಿ, ನೆಮ್ಮದಿ, ಶಾಂತಿ, ವಿಶ್ವಾಸದಿಂದ ಅಭ್ಯಾಸ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ಒಂದು ಬೆರಳನ್ನಿಟ್ಟು ಅಥವಾ ಹುಬ್ಬುಗಳ ಮಧ್ಯದಲ್ಲಿ 3 ಬೆರಳುಗಳನ್ನು ಕೂಡಿಸಿ ಅಥವಾ 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿಡಿ. ಕೇವಲ ಈಗ 5 ನಿಮಿಷಗಳವರೆಗೆ ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಡಬೇಕು. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಒಂದೇ ಸ್ಥಳದಲ್ಲಿ ಒಂದೇ ಆಸನದಲ್ಲಿ ನಾವು ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಆಗ ಸ್ವಲ್ಪ ಏಕಾಗ್ರತೆ ಬರುತ್ತೆ. ನಾವು ಸಾಧನೆಯನ್ನು ಆರಂಭಿಸಬಹುದು. ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಬಡಿತ ಮಿಡಿತ ಸಂವೇದನೆ, ನಾನೆಂಬ ಅಸ್ತಿತ್ವ, ಅರಿವು, ಫೀಲಿಂಗ್ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಮಾಡಿ. ಶಾಂತಿ, ಏಕಾಂತ ಅನುಭವ ಮಾಡಿ. ನೆಮ್ಮದಿ. ಹುಬ್ಬುಗಳ ಮಧ್ಯದಲ್ಲಿ ನಾನು ಎಂಬ ಬಡಿತ ಮಿಡಿತ ಸಂವೇದನೆ ಏನಾಗ್ತಾ ಇದೆಯೋ ಅದನ್ನು ಎಣಿಕೆ ಮಾಡ್ತಾ ಇರಿ. ಅದರ ಮೇಲೆ ಮನಸ್ಸಿಡಿ. ಯೋಗಿ, ಮಹಾಯೋಗಿ ಆಚಾರ್ಯ ಯೋಗೀಂದ್ರ ದೇವರು
ತಮ್ಮ ಅಮೃತಾಶೀತಿ ಗ್ರಂಥದಲ್ಲಿ ಹೇಳ್ತಾರೆ, ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದರಿಂದ ಬೇಗ ಏಕಾಗ್ರತೆ ಧ್ಯಾನ ಸಿದ್ಧಿಯಾಗುತ್ತದೆ, ಬೇಗ ನಿರ್ವಿಕಲ್ಪ ಅನುಭೂತಿ ಸಮ್ಯಕ್ ದರ್ಶನ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೆಲ್ಲರೂ ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡೋಣ. ಶಾಂತಿ, ನೆಮ್ಮದಿ, ಆನಂದದ ನಿಟ್ಟುಸಿರು ಬಿಡಿ. ಮನಸ್ಸು, ಶರೀರವು ಜಡ ಶರೀರ, ಅಭ್ಯಂತರ ಚೇತನ ಶರೀರ, ಹೊರಗಡೆ ಜಡ ಶರೀರ, ಒಳಗಡೆ ನಾನೆಂಬ ಜೀವ ಶರೀರ, ಚೈತನ್ಯ ಜೀವ ಶರೀರ ಮತ್ತು ಮನಸ್ಸು, ಈ ಮೂರು ಹಗುರವಾಗುವ ಹಗುರಾಗಿದೆ ಎಂಬ ಶಾಂತಿ, ನೆಮ್ಮದಿಯ ರಿಲ್ಯಾಕ್ಸ್ ಉಸಿರನ್ನು ಹೊರಗು ಬಿಡಿ. ರಿಲ್ಯಾಕ್ಸ್ ಅನುಭವ ಮಾಡಿ. ರಿಲ್ಯಾಕ್ಸ್ ನಿಟ್ಟುಸಿರು ಬಿಡಿ. ತತ್ವ ಪ್ರೀತಿ ಮನಕ್ಕೆ ಪುಟ್ಟಲ್ ಅದು ಸಮ್ಯಕ್ ದರ್ಶನಂ. ಮಹಾಕವಿ ಸಮ್ಯಕ್ ದೃಷ್ಟಿ ರತ್ನಾಕರ್ ಕವಿ ಹೇಳ್ತಾರೆ, ರತ್ನಾಕರ ವರ್ಣಿಯವರು ಹೇಳ್ತಾರೆ, ಆ ತತ್ವ ಪ್ರೀತಿ ಮನಕ್ಕೆ ಪುಟ್ಟಲ್ ಅದು ಸಮ್ಯಕ್ ದರ್ಶನಂ. ನಮಗೆ ನಮ್ಮ ಮೇಲೆ ಪ್ರೀತಿ, ನಮಗೆ ನಮ್ಮ ಪ್ರದೇಶಗಳ ಮೇಲೆ ಪ್ರೀತಿ, ನಮಗೆ ನಮ್ಮ ದ್ರವ್ಯದ ಮೇಲೆ ಪ್ರೀತಿ, ನಮಗೆ ನಮ್ಮ ಮೇಲೆ ಪ್ರೀತಿ ಬಂದಾಗ ನಾವು ಅಂತರ್ಮುಖರಾಗ್ತೀವಿ. ನಮ್ಮ ಮೇಲೆ ನಮಗೆ ಪ್ರೀತಿ ಬರುವುದೇ ಸಮ್ಯಕ್ ದರ್ಶನ. ಅದರ ಅರಿವು, ಅನುಭವ, ಫೀಲಿಂಗ್ ಮಾಡುವುದೇ ಸಮ್ಯಕ್ ಜ್ಞಾನ. ಅದರಲ್ಲಿ ಲೀನನಾಗಿ ಆನಂದಾನುಭೂತಿ, ಸುಖಾನುಭೂತಿ, ಶಾಂತಿ, ನೆಮ್ಮದಿ ಅನುಭೂತಿ ಮಾಡುವುದೇ ಸಮ್ಯಕ್ ಚಾರಿತ್ರ. ಶಾಂತಿ ಶಾಂತಿ ಅನುಭವ ಮಾಡಿ. ಭಕ್ತಿಯಿಂದ, ಎಚ್ಚರಿಕೆಯಿಂದ, ಜಾಗೃತಿಯಿಂದ ಧ್ಯಾನಾಭ್ಯಾಸ ಮಾಡಿ. ಅಂತರ್ಮುಖ ಧ್ಯಾನ ಮಾಡುವುದೇ ಧರ್ಮ. ನಾನೇ ದೇವ, ನಾನೇ ಶಾಸ್ತ್ರ, ನಾನೇ ಗುರು. ನನ್ನ ಆತ್ಮ ಪ್ರದೇಶಗಳೇ ನಿಜವಾದ ದೇವ, ಶಾಸ್ತ್ರ, ಗುರು, ಧರ್ಮ ಎಂದು ನಂಬುವುದೇ, ಅದರಂತೆ ಸಂವೇದನ ಅನುಭವ ಮಾಡುವುದೇ, ಅದರಂತೆ ಆತ್ಮನ ನಿರ್ವಿಕಲ್ಪ ಅನುಭೂತಿ ಮಾಡುವುದೇ ಸಮ್ಯಕ್ ಚಾರಿತ್ರ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಆತ್ಮಧ್ಯಾನವೇ ಮೋಕ್ಷ ಮಾರ್ಗ ರತ್ನತ್ರಯ. ಆತ್ಮಧ್ಯಾನವಿಲ್ಲದೆ ರತ್ನತ್ರಯ ಮೋಕ್ಷ ಮಾರ್ಗವಿಲ್ಲ. ಆತ್ಮಧ್ಯಾನ ಮಾಡುವುದೇ ಸಮ್ಯಕ್ತ್ವ, ಇನ್ಯಾವ ಬೇರೆ ಸಮ್ಯಕ್ತ್ವ ಇಲ್ಲ. ಆತ್ಮಧ್ಯಾನ ಅಭ್ಯಾಸವೇ ಸಮ್ಯಕ್ತ್ವ. ಆತ್ಮಧ್ಯಾನ ಮಾಡದಿರುವುದೇ ಮಿಥ್ಯಾತ್ವ.
ಶಾಂತಿ ನೆಮ್ಮದಿ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ, ಸಂವೇದನೆ ಮಾತ್ರ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಅನುಭವ, ಅಸ್ತಿತ್ವ ಅನುಭವ ಮಾಡಿ. ಏಕಾಗ್ರ ಅಭ್ಯಾಸ ಮಾಡ್ತಾ ಇದ್ದೇವೆ. ಏಕಾಗ್ರ ಅಭ್ಯಾಸನ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂತ ಸ್ವಲ್ಪ ಕಷ್ಟಪಟ್ಟು ಅಭ್ಯಾಸ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಬೇಸರ ಬೇಡ, ಚಿಂತೆ ಬೇಡ. ಇದು ಸಂವೇದನೆ, ಸ್ಪರ್ಶ ನನ್ನದು, ನನ್ನ ಒಳಗೆ ಆಗ್ತಾಯಿದೆ, ನನ್ನಿಂದ ನನ್ನಲ್ಲಿ ಆಗ್ತಾಯಿದೆ. ಈ ಸಂವೇದನೆ ನಂದು, ಭಗವಂತರು ಹೇಳಿದ್ದಾರೆಂಬ ನಂಬಿ ಧ್ಯಾನಾಭ್ಯಾಸ ಮಾಡಿ.
ಶಾಂತಿ ಶಾಂತಿ ಅನುಭವ ಮಾಡಿ. ಕೇವಲ ಹುಬ್ಬುಗಳ ಮಧ್ಯದಲ್ಲಿ ಸಂವೇದನೆ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ಎಣಿಕೆ ಮಾಡಿ. ನಿಮ್ಮ ಎರಡೂ ಪಾದಗಳ ಉದ್ದಗಲದಪ್ಪ ಅನುಭವ ಮಾಡಿ. ಎಲ್ಲಿವೆ ನಿಮ್ಮ ಪಾದಗಳು? ಪಾದದ ಮೇಲ್ಭಾಗ, ಕೆಳಭಾಗ, ಎರಡೂ ಕಾಲಿನ ಪಾದಗಳ ಮೇಲೆ ಮನಸ್ಸಿಡಿ. ಚರಣಕಮಲಗಳು, ಎರಡೂ ಚರಣಕಮಲಗಳು ನಮ್ಮ ನಿಜ ಶುದ್ಧಾತ್ಮನ ಚರಣಕಮಲಗಳು. ನೀವು ನಿಮ್ಮ ಪಾದಗಳನ್ನು ಜೋಡಿಸಿ ಇಟ್ಟಿದ್ದೀರಾ ಚರಣಕಮಲಗಳನ್ನು. ನೀವು ನಿಮ್ಮ ಚರಣಕಮಲಗಳಿಗೆ ಮಸ್ತಕವನ್ನು ನಮಿಸಿ ಬಾಗಿಸಿ ಕೈಗಳಿಂದ ಚರಣಗಳನ್ನು, ಆ ಚರಣಗಳಲ್ಲಿರುವ ಆತ್ಮ ಪ್ರದೇಶಗಳನ್ನು ಸ್ಪರ್ಶ ಮಾಡಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ ಇದ್ದೀರಿ. ಮಾಡಬೇಕು, ಮಾಡಿರಿ. ಮಾಡ್ತಾ ಇದ್ದೇನೆಂದು ಭಾವಿಸುತ್ತಾ, ಮಾಡುತ್ತಾ ಅನುಭವ ಮಾಡಿ. ಹೇ ನಿಜ ಶುದ್ಧಾತ್ಮ, ನಿನ್ನ ಸ್ವರೂಪವನ್ನು ತಿಳಿಯದೆ ನಾನು ಅನಂತ ಕಾಲದಿಂದ ಅನಂತ ದುಃಖವನ್ನು ಅನುಭವಿಸಿದೆ. ನಿನ್ನ ಸ್ವರೂಪವನ್ನು ತಿಳಿದ ತಕ್ಷಣ ಬಹಳ ಮಹಿಮೆ ನನಗೆ ಬಂತು. ನಿನ್ನ ಸ್ಪರ್ಶ ಸುಖ ಅನುಭವ ಮಾಡಿದ ತಕ್ಷಣ ಆನಂದ 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 ಉಕ್ಕಿ ಬಂತು. ನಿನ್ನಲ್ಲಿ ಲೀನವಾದಾಗ ನನ್ನ ಜೀವನ ಸಾರ್ಥಕವಾಯಿತು ಅಂತನಿಸ್ತು. ನಿನ್ನ ನಿರ್ವಿಕಲ್ಪ ಅನುಭೂತಿಯಾದಾಗ ನಾನು ಇನ್ನು 3 ಜನ್ಮಗಳಲ್ಲಿ ಮುಕ್ತಿಗೆ ಹೋಗುತ್ತೇನೆಂಬ ಬಲವಾದ, ದೃಢವಾದ, ಶಾಶ್ವತವಾದ ನಂಬಿಕೆ ಬಂತು. ಹೇ ಭಗವಂತ, ನಿನ್ನ ಮಹಿಮೆ ಅಪರಂಪಾರವಾಗಿದೆ. ನಿನ್ನ ಸಂವೇದನದಿಂದ ಸಾಂಸಾರಿಕ ದುಃಖ ದೂರವಾಗುತ್ತೆ. ಶಾರೀರಿಕ ದುಃಖ, ಮಾನಸಿಕ ದುಃಖ, ಪಾಪಕರ್ಮಗಳು ನಾಶವಾಗ್ತವೆ, ಪುಣ್ಯಕರ್ಮಗಳೂ ನಾಶವಾಗ್ತವೆ. ನಿನ್ನ ಧ್ಯಾನದಿಂದ ನಾನು ಅಮರನಾಗುತ್ತೇನೆ, ಅಕಲಂಕನಾಗುತ್ತೇನೆ. ನಿನ್ನ ಸಂವೇದನದಿಂದ, ನಿನ್ನ ನಾನೆಂಬ ಫೀಲಿಂಗ್ ಮಾಡುವುದರಿಂದ ಯಾವ ರೋಗವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಎರಡೂ ಕಾಲಗಳ ಉಗುರುಗಳು, ಬೆರಳುಗಳು ಸಂವೇದನೆ ಮಾಡಿ. ಬೆರಳುಗಳು,
ಶಾಂತಿ ನೆಮ್ಮದಿ ಅನುಭವ ಮಾಡಿ. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಮಾರ್ಗವನ್ನು ತಿಳಿಸಿಕೊಟ್ಟ ಪಂಚಪರಮೇಷ್ಠಿಗಳಿಗೆ ದೇವಶಾಸ್ತ್ರಗಳಿಗೆ ನಮಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ದೇವನಿಗೂ ನಮಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.